ಬ್ರೇಕ್ನ ನಂತರ ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೆ ಸ್ವಾಗತ. ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೋ ಅಲ್ಲಿವರೆಗೂ ಪಂಗನಾಮ ಹಾಕೋರು ಇದ್ದೇ ಇರ್ತಾರೆ. ಇದಕ್ಕೆ ಉದಾಹರಣೆ ಅಂದ್ರೆ ಬಂಟ್ವಾಳದ ವಿಟ್ಲಾದಲ್ಲಿ ನಡೆದಿರೋ ವಂಚನೆ ಪ್ರಕರಣ. ಷೇರು ವ್ಯವಹಾರ ಆಕರ್ಷಕ ಆದಾಯ ಅಂತ ನಂಬಿಸಿದ ವ್ಯಕ್ತಿಯೊಬ್ಬ ಕೋಟಿಗಟ್ಟಲೆ ಹಣದೊಂದಿಗೆ ಪರಾರಿಯಾಗಿದ್ದಾನೆ. ಈಗ ಬೌನ್ಸ್ ಆದ ಚೆಕ್ ಹಿಡಿದು ದಿಕ್ಕೇ ತೋಚದೆ ಕಂಗೆಟ್ಟು ಕುಳಿತಿದ್ದಾರೆ ಸ್ಥಳೀಯರು. ಹೀಗೆ ಲಕ್ಷ ರೂಪಾಯಿ ಬೌನ್ಸ್ ಆದ ಚೆಕ್ಗಳು ಹಾಗೂ ದಾಖಲೆ ಪತ್ರಗಳನ್ನು ತೋರಿಸುತ್ತಿರುವವರು ಬಂಟ್ವಾಳ ತಾಲೂಕು ಅಡ್ಯನಡ್ಕದ ಕುದ್ದುಪದವು ನಿವಾಸಿಗಳು. ಇವರೆಲ್ಲ ದಿನ ಬೆಳಗಾಗೋದರೊಳಗೆ ಶ್ರೀಮಂತರಾಗಲು ಆಸೆ ಪಟ್ಟವರು. ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದಲ್ಲಿ ಕಳೆದ 1 ವರ್ಷದಿಂದ GRG ಸೆಕ್ಯೂರಿಟಿ ಎಂಬ ಹೆಸರಿನ ಶೇರ್ ಮಾರ್ಕೆಟ್ ಕಂಪನಿಯೊಂದು ಮನೆ ಮಾತಾಗಿತ್ತು. ಮಹಮ್ಮದ್ ಅನ್ವರ್ ಈ ಕಂಪನಿಯ ಪಾಲುದಾರ. ಕಂಪನಿಯ ಷೇರು ವ್ಯವಹಾರದಲ್ಲಿ ಹೂಡಿಕೆ ಮಾಡಿದರೆ ಪ್ರತಿ ತಿಂಗಳು ಆಕರ್ಷಕ ಆದಾಯ ಗಳಿಸಬಹುದು ಎಂದು ಅನ್ವರ್ ನಂಬಿಸಿದ್ದ. ಇದನ್ನು ನಂಬಿದ್ದ ಇವರೆಲ್ಲ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರು. ಆದರೆ ಈಗ ಕಷ್ಟಪಟ್ಟು ಸಂಪಾದಿಸಿದ ಲಕ್ಷಾಂತರ ದುಡ್ಡನ್ನು ವಂಚಕನೊಬ್ಬನ ಬಣ್ಣದ ಮಾತಿಗೆ ಮರುಳಾಗಿ ಹೂಡಿಕೆ ಮಾಡಿ ಕೈಸುಟ್ಟುಕೊಂಡಿದ್ದಾರೆ. ಒಟ್ಟು ನಾನು 20 ತಾರೀಕಿದ್ದು ಒಂದು 25 ತಾರೀಕಿದ್ದು 20 ತಾರೀಕಿದ್ದು ಬ್ಯಾಂಕಿಗೆ ಆಗುವ ಅದು ಬೌನ್ಸ್ ಆಗಿ ಪುನಃ ಬಂತು. ಪುನಃ 20 ತಾರೀಕಿಗೆ ಪುನಃ ಒಂದು ಹಾಕಿದೆ 5 ಲಕ್ಷದ್ದು. ಅದು ಪುನಃ ಬೌನ್ಸ್ ಆಗಿ ಬಂತು. ಮತ್ತು ಬಂದು ಮನೆಯಲ್ಲಿ ಹೋಗಿ ಕೇಳುವಾಗ ಹಣ ಇಲ್ಲ, ನಾವು ಏನು ಮಾಡೋದು, ನಮ್ಮ ಹತ್ರ ಹಾಗೆ ನಾವು ಈಗ ಬೇರೆ ಜನ ಬಂದು ಅದರಲ್ಲಿ ಕುಮ್ಮಕ್ಕಾಗಿ ನಮ್ಮ ಹತ್ರ ಮಾತಾಡಿದೆ ಸರ್. ಬೇರೆ ಆಚೆ ಮನೆಯವರೊಬ್ಬರು ಬಂದು ಹಣ ಇಲ್ಲ, ಅವನು ಎಂತ ಮಾಡಿ ನೀವು ಕೋರ್ಟಿಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನೂ ಆಗೋದಿಲ್ಲ ಅಂತೇಳಿ ನಮ್ಮನ್ನು ಎದುರಿಸಿದ್ರು ಮನೆಗೆ ಹೋಗುವಾಗ. ಮೊದಲು ಹೂಡಿಕೆದಾರರಿಗೆ ಆದಾಯ ಸಂದಾಯವಾಗುತ್ತಿತ್ತು. ಆದರೆ ದಿನ ಕಳೆದಂತೆ ಕಂಪನಿಯ ಬಣ್ಣ ಬಯಲಾಗತೊಡಗಿತ್ತು. ಗ್ರಾಹಕರು ತಿರುಗಿ ಬಿದ್ದಾಗ ಬೌನ್ಸ್ ಆಗೋ ಚೆಕ್ ನೀಡಿ ರಾತ್ರೋರಾತ್ರಿ ಅನ್ವರ್ ಎಲ್ಲರಿಗೂ ಪಂಗನಾಮ ಹಾಕಿ ವಿದೇಶಕ್ಕೆ ಪರಾರಿಯಾಗಿದ್ದಾನೆ. ಸರ್ JRG ಅಂತ ಹೇಳಿ ಅದು ಶೇರ್ ಮಾರ್ಕೆಟ್ ಮಾಡಿದ್ದಾರೆ ಸರ್. ಮೊದಲೆಲ್ಲ ಊರಿನವರಿಗೆ ನಂಬಿಕೆ ಕೊಟ್ಟಿದ್ದಾರೆ ಅವರು. ಹಾಗೆ ಮಾಡ್ತೇವೆ, ಈಗ ಮಂತ್ಲಿ ಇಷ್ಟು ಕೊಡ್ತೇವೆ, ಅಷ್ಟು ಕೊಡ್ತೇವೆ, ಇಂಟ್ರೆಸ್ಟ್ ಕೊಡ್ತೇವೆ ಅಂತೇಳಿ. ಸರ್ ಈಗ ಅಟ್ಲೀಸ್ಟ್ ಒಂದು ಫೋನ್ ಕಾಲ್ ಇಲ್ಲ, ಅವ್ರದ್ದು ಏನಿಲ್ಲ. ಮನೇಲಿ ಹೋಗಿ ಕೇಳಿದಾಗ ಅವ್ರು ಹೇಳ್ತಾರಂತೆ ನಮ್ಮಲ್ಲಿ ಕೇಳಬೇಡಿ. ಈಗ ಲಾಸ್ಟ್ ಟೈಮ್ ಒಂದು ಪತ್ರಿಕೆಗಳು ಬಂತು, ಹುಡುಗ ಪರಾರಿಯಾಗಿದ್ದಾನೆ ಗಲ್ಫ್ಗೆ ಅಂತ. ಇದರಿಂದ ಯಾರೊಂದು ಗೂಢಚರ ಉಂಟು, ಇವರನ್ನು ಎತ್ತಂಗಡಿ ಮಾಡಿದ್ದಾರೆ. ಅಸಲು ಇಲ್ಲ, ಲಾಭವೂ ಇಲ್ಲ ಎಂಬಂತಾಗಿದೆ ಇವರ ಸ್ಥಿತಿ. ಈ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟರೂ ಆರೋಪಿಗಳ ಪತ್ತೆಗೆ ಗಂಭೀರ ಪ್ರಯತ್ನ ಮಾಡಿಲ್ಲ. ಇದು ವಂಚನೆಗೊಳಗಾದವರನ್ನ ಮತ್ತಷ್ಟು ಆಕ್ರೋಶಗೊಳ್ಳುವಂತೆ ಮಾಡಿದೆ. ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್ 24/7 ಮಂಗಳೂರು. ಕಳೆದ 2 ವರ್ಷಗಳ ಹಿಂದೆ ನೆರೆ ಹಾವಳಿಯಿಂದ ತತ್ತರಿಸಿದ್ದ ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ಮಾಟೂರು, ಮುದ್ದಟನೂರು, ಚಿಕ್ಕಬಳ್ಳಾರಿ, ಶ್ರೀಧರಗಡ್ಡೆ ಸೇರಿದಂತೆ 8 ಗ್ರಾಮಗಳ ಆಶ್ರಯ ಮನೆಗಳನ್ನು ಸಚಿವರುಗಳಾದ ಶ್ರೀರಾಮುಲು, ಜನಾರ್ದನ ರೆಡ್ಡಿ, ಕರುಣಾಕರ ರೆಡ್ಡಿ, ಸಂಸದೆ ಶಾಂತಾ ವಿತರಿಸಿದ್ರು. ಮಳೆ ಬಿಸಿಲೆನ್ನದೆ ಕಳೆದ 2 ವರ್ಷಗಳಿಂದ ಮನೆಗಾಗಿ ಕಾಯುತ್ತಾ ಕುಳಿತಿದ್ದ ನೆರೆ ಸಂತ್ರಸ್ತರಿಗೆ ಇಂದು 2111 ಮನೆಗಳನ್ನು ಸಚಿವ ತ್ರಯರುಗಳು ವಿತರಿಸಿದ್ರು. ಕಾಮಗಾರಿ ಪೂರ್ಣಗೊಳಿಸುವ ಮುನ್ನವೇ ಉದ್ಘಾಟನೆ ಮಾಡಲು ದಾವಣಗೆರೆ ಜಿಲ್ಲೆ ಬೇವಿನಹಳ್ಳಿ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಉದ್ಘಾಟನೆಗೆ ಮುಂದಾದ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರ ಮೇಲೆ ಲಘು ಲಾಠಿ ಪ್ರಹಾರ ನಡೆಸಿದ ಪೊಲೀಸರು 50ಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಿದ್ದಾರೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಬೇವಿಹಳ್ಳಿಯಲ್ಲಿ ಶಾಲಾ ಕಟ್ಟಡ, ಬಸ್ ನಿಲ್ದಾಣ, ಅಂಗನವಾಡಿ ಕೇಂದ್ರದ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಆಗ್ಲೇ ಅವುಗಳ ಉದ್ಘಾಟನೆಗೆ ಶಾಸಕ BP ಹರೀಶ್ ಮುಂದಾಗಿದ್ರು. ಇದನ್ನು ವಿರೋಧಿಸಿದ ಗ್ರಾಮಸ್ಥರು ಕಾಮಗಾರಿ ಪೂರ್ಣಗೊಳಿಸುವ ತನಕ ಉದ್ಘಾಟನೆ ಮಾಡಲು ಬಿಡುವುದಿಲ್ಲವೆಂದು ಪಟ್ಟು ಹಿಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪರಿಸ್ಥಿತಿ ಕೈಮೀರಿ ಹೋಗುವುದನ್ನು ತಡೆಯಲು ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿ ಪ್ರತಿಭಟನಾ ನಿರತರನ್ನ ಬಂಧಿಸಿದ್ರು. 2 ಕಲ್ಲಾಕ್ರಿ, ನಾವೇನ್ ಬೇಡ ಅನ್ನೋದಲ್ಲ. ಈಗ ಹೊಸದಾಗಿ ಶಿಫ್ಟ್ ಆಗಿದಾವ ಸ್ಕೂಲ್ ಕೊಡಿ, ಇನ್ನೆರಡು ರೂಮು, ಒಂದು ಊಟ ಚಾಲು ಮಾಡ್ರಿ, ಹುಡ್ರು ತಟ್ಟೆ ಇಟ್ಕೊಂಡು ಹೋಗ್ತಾವು. ಆಮ್ಯಾಕ ನೀವು ಫಂಕ್ಷನ್ ಮಾಡಿದ್ರು ಊಟದ, ನಾವೇನ್ ಬೇಡ ಅನ್ನೋದಲ್ಲ ನಿಮ್ಮನ್ನ. ಇನ್ನು 3 ರೂಮ್ ಹಾಕೊಡಿ ಸರ್, ನೀವೇ ಉದ್ಘಾಟನೆ ಮಾಡಿ ಅಂತ ಹೇಳಿ ಇವ್ರು ಹಾಕೊಂಡಿಲ್ಲ. ನಮ್ಮ ಹಳೆ MLC ಶಿವಶಂಕರ್ ಸಾಹೇಬರು ಅವ್ರು 2 ರೂಮ್ ಹಾಕೊಟ್ಟಾರೆ, ಒಂದು ಜಿಲ್ಲಾ ಪಂಚಾಯತ್ ಹಾಕೊಟ್ಟಿದ್ದಾರೆ. ಇವ್ರು ರೂಮ್ ಹಾಕೊಡಿ ಸರ್ ಅಂದ್ರೆ ಹಾಕೊಡ್ತಾ ಇಲ್ಲ. ಇರೋಕಂತ ಯಾರೋ ಮಾಡಿದ್ದಂತಂದ್ರೆ ಇವರು ಉದ್ಘಾಟನೆ ಮಾಡಕ್ ಬಂದವರು. ಜನರ ವಿರೋಧದ ನಡುವೆಯೂ ಶಾಸಕರು ಟೇಪ್ ಕತ್ತರಿಸಿ ಶಾಲಾ ಕಟ್ಟಡ ಉದ್ಘಾಟಿಸಿದ್ರು. ಸುಮಾರು ರಸ್ತೆಗೆ 25 ಕೋಟಿ
ಇನ್ನು ಕೆಲವೇ ದಿನಗಳಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ಗೆ ಸುಮಾರು 25 ಕೋಟಿ. ಇದೆಲ್ಲ ಹಣ ಬರ್ತಾ ಇದೆ ಅಲ್ಲ. ಆಮೇಲೆ ತುಂಗಭದ್ರಾ ಸೇತುವೆ ಆಗ್ತಾ ಇದೆ, ಬೈರನ್ ಪಾದದ ಯೋಜನೆ ಇವರು ಯಡಿಯೂರಪ್ಪನವ್ರು ತರ್ತಾ ಇದ್ದಾರೆ. ಇವೆಲ್ಲ ಜನಪರ ಯೋಜನೆಗಳು ಬರ್ತಾ ಇದ್ದಾವಲ್ಲ ಅಂತೇಳಿ ಸಂಕಟದಿಂದ ಆಗಬಾರ್ದು ಅಂತಕ್ಕಂಥದ್ದು ಒಂದೇ ಉದ್ದೇಶ. ಈ ಬಗ್ಗೆ ಸ್ಪಷ್ಟೀಕರಣ ನೀಡಿದ ಶಾಸಕರು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡುವ ಭರವಸೆ ನೀಡಿದರು. ರಾಜಪ್ಪ ಸುತ್ತೂರು, ಸುವರ್ಣ ನ್ಯೂಸ್ 24/7 ದಾವಣಗೆರೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯಲ್ಲಿ ಕಿಡ್ನಿಗಾಗಿ ಮಹಿಳೆಯರನ್ನ ಕಿಡ್ನಾಪ್ ಮಾಡ್ತಾ ಇರುವ ಪ್ರಕರಣದ ಬಗ್ಗೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಕಿಡ್ನಾಪ್ ಪ್ರಕರಣದ ಆರೋಪಿ ಕೆಆರ್ಪೇಟೆ ತಾಲೂಕಿನ ರಾಜೇನಹಳ್ಳಿಯ ಶಿವೇಗೌಡನ ಮಗ ಯೋಗೀಶ್ನನ್ನ 6 ತಿಂಗಳ ಹಿಂದೆಯೇ ಸಾರ್ವಜನಿಕರೇ ಸೆರೆ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ಆದರೆ ಕೆಆರ್ಪೇಟೆ ಗ್ರಾಮಾಂತರ ಠಾಣೆ ಪೊಲೀಸರು ಆತನ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ಬಿಟ್ಟಿದ್ರು. ಈ ಸಂಗತಿಯನ್ನ ಅಪಹರಣಕ್ಕೊಳಗಾದ ಮತ್ತಿಘಟ್ಟದ ಮಹಿಳೆ ಸುಚಿತಾ ಅವರ ಸೋದರ ಗೋವಿಂದರಾಜು ಎಂಬುವರು ಸುವರ್ಣ ನ್ಯೂಸ್ಗೆ ತಿಳಿಸಿದ್ದಾರೆ. ಕಿಡ್ನಾಪ್ ಜಾಲ ಶಿವಮೊಗ್ಗ ಮತ್ತು ಭದ್ರಾವತಿಗೂ ಹರಡಿದೆ ಎನ್ನಲಾಗಿದೆ. ಕಷ್ಟಪಟ್ಟು ಪದವಿ ಮುಗಿಸಿ ಇನ್ನೇನು ಉನ್ನತ ಶಿಕ್ಷಣಕ್ಕೆ ಸೇರಬೇಕೆಂಬ ಕನಸು ಕಾಣ್ತಾ ಇದ್ದ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿಯೇ ಸಿಕ್ಕಿಲ್ಲ. ಬೆಂಗಳೂರು ವಿಶ್ವವಿದ್ಯಾಲಯದ ಖಾಸಗಿ ಕಾಲೇಜೊಂದು ಇಲ್ಲಿಯವರೆಗೂ ಅಂಕಪಟ್ಟಿ ನೀಡದೆ ಸತಾಯಿಸುತ್ತಿದೆ. ಇದರಿಂದ ಉನ್ನತ ಶಿಕ್ಷಣಕ್ಕೆ ಸೇರಬೇಕಿದ್ದ ವಿದ್ಯಾರ್ಥಿಗಳು ನಿರಾಸೆಯಿಂದ ಮನೆಗೆ ಮರಳುವಂತಾಗಿದೆ. ಇದು ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಜಚನಿ ಪ್ರಥಮ ದರ್ಜೆ ಕಾಲೇಜು. ಇಲ್ಲಿ ಉಪನ್ಯಾಸಕರಿಗೆ ಸರಿಯಾಗಿ ಸಂಬಳ ನೀಡುತ್ತಿರಲಿಲ್ಲ ಅಂತ ಯಾವಾಗಲೂ ಸುದ್ದಿಯಲ್ಲಿರುತ್ತಿದ್ದ ಕಾಲೇಜು. ಈಗ ಇಲ್ಲಿಯ ಪದವಿ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ನೀಡದೆ ಸತಾಯಿಸುವುದರ ಮೂಲಕ ಮತ್ತೆ ಸುದ್ದಿಯಲ್ಲಿದೆ. ಕಷ್ಟಪಟ್ಟು ಪದವಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಹೋಗಲು ಇನ್ನೂ ಅಂಕಪಟ್ಟಿಯೇ ಸಿಕ್ಕಿಲ್ಲ. ಆಡಳಿತ ಮಂಡಳಿಯ ಬೇಜವಾಬ್ದಾರಿಯಿಂದ ವಿದ್ಯಾಭ್ಯಾಸ ಬಿಟ್ಟು ಅಂಕಪಟ್ಟಿಗಾಗಿ ಕಾಲೇಜಿಗೆ ಅಲಿಯುವಂತಾಗಿದೆ. ಇದರಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಎಬಿವಿಪಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಒನ್ ಇಯರ್ ವೇಸ್ಟ್ ಆದ್ರೆ ನಮ್ಮ ಜೀವನ ಏನಾಗುತ್ತೆ ಹೇಳಿ ಸರ್. ಮನೇಲಿ ಯಾರು 30 ಮೆಂಬರ್ಸ್ ಏನಿದ್ದಾರೆ, ಒಬ್ಬರು ರಾಯಲ್ ಫ್ಯಾಮಿಲಿಯಿಂದ ಬಂದಿಲ್ಲ ಸರ್, ಎಲ್ಲ ಕೂಲಿ ಮಾಡ್ಕೊಂಡು ಬಂದಿರೋದು. ಈ ತರ ವೇಸ್ಟ್ ಮಾಡಿ 1 ಇಯರ್ ಏನ್ ಮಾಡ್ಬೇಕು ಸರ್? ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬೆದರಿ ಕಾಲೇಜು ಆಡಳಿತ ಮಂಡಳಿ ಕಾಲೇಜಿಗೆ ರಜೆ ಘೋಷಿಸಿ ಪಲಾಯನ ಮಾಡಿತು. ತಪ್ಪನ್ನು ಒಪ್ಪಿಕೊಂಡಿರುವ ಆಡಳಿತ ಮಂಡಳಿ ಪ್ರಾಂಶುಪಾಲ ಚೌಡಪ್ಪ, ಉಪನ್ಯಾಸಕ ಸದಾಶಿವ ಅವರನ್ನು ಅಮಾನತುಗೊಳಿಸಿದ್ದಾಗಿ ಸಮರ್ಥಿಸಿಕೊಂಡಿದೆ. ಕೇಳಿದ್ದು ಕೂಡ ನಾವು ಕೇಳ್ಕೊಳ್ತಾ ಇದ್ದೀವಿ, ದಯವಿಟ್ಟು ನಮ್ಮ ಕಡೆ ತಪ್ಪಾಗಿದೆಯಪ್ಪ, ಸ್ವಲ್ಪ ಸಹಕಾರ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅವ್ರು ಗಲಾಟೆ ಮಾಡ್ತೀನಿ ಅಂತ ಹೇಳಿ ಮೊನ್ನೆ ದಿವಸ ನಮಗೆ ಕಲ್ಲೊಡಿಯೋದು, ಅದು ಮಾಡೋದು, ಇದು ಮಾಡ್ತೀನಿ ಅಂತ ಏನೇನೋ ಬೆದರಿಸಿದ್ರು. 2008ನೇ ಸಾಲಿನ BBM 2ನೇ ಸೆಮಿಸ್ಟರ್ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿಗಳಿಗೆ ಈಗ ಅತ್ಯವಶ್ಯಕವಾಗಿ ಅಂಕಪಟ್ಟಿ ಬೇಕಾಗಿದೆ. ಇದೇ ತಿಂಗಳ 15ರಂದು ಉನ್ನತ ಶಿಕ್ಷಣದ ಪ್ರವೇಶಕ್ಕೆ PGCET ಪರೀಕ್ಷೆ ಇದೆ. ಅಷ್ಟರೊಳಗಾಗಿ ಆಡಳಿತ ಮಂಡಳಿ ಸಮಸ್ಯೆ ಬಗೆಹರಿಸಿದ್ರೆ ಸರಿ, ಇಲ್ಲದಿದ್ರೆ ಆತ್ಮಹತ್ಯೆಯೇ ನಮಗೆ ದಾರಿ ಅಂತಾರೆ ಬಡ ವಿದ್ಯಾರ್ಥಿಗಳು. ಎನ್ ರಾಮು, ಸುವರ್ಣ ನ್ಯೂಸ್ 24/7 ಚಿಕ್ಕಬಳ್ಳಾಪುರ.